ಮಹೇಶ್ ಬಾಬು ನಿಜವಾದ ಹೀರೋ ಹೃದಯಗಳಿಂದ ಹೃದಯವರೆಗೆ. ಚಿತ್ರೀಕರಣದ ಸೆಟ್ಟಿಂಗ್ಗಳಲ್ಲಿ ಕ್ರೂರನಂತೆ ತೋರಿಸುವ, ವಿಲನ್ಗಳನ್ನು ಹೊಡೆದುಹಾಕುವ, ಸಾಮಾಜಿಕ ನ್ಯಾಯದ ಧ್ವಜಧಾರಿ ಎಂದು ಕಾಣುವ ನಟರು ಬಹಳವಿದ್ದಾರೆ. ಆದರೆ ಚಿತ್ರಪಟದ ಆಚೆ ಅವರು ಯಾವ ವ್ಯಕ್ತಿತ್ವದವರಾಗಿದ್ದಾರೆ ಎಂಬುದು ಗೊತ್ತಾದಾಗ ಮಾತ್ರ ನಿಜವಾದ ಹೀರೋ ಯಾರು ಎಂಬುದರ ಅರ್ಥ ಬರುವುದು. ತೆಲುಗು ಚಿತ್ರರಂಗದ ಪ್ರಖ್ಯಾತ ನಟ ಮಹೇಶ್ ಬಾಬು ಈ ನಿಜವಾದ ಹೀರೋ ಎನ್ನುವ ಪದಕ್ಕೆ ಜೀವ ತುಂಬಿದವರಾದವರು. ಅವರು ಕೇವಲ ಛಾಯಾಗ್ರಹಣದ ಮುಂದೆ ಮಾತ್ರ ಚಮತ್ಕಾರ ಮಾಡುವ ವ್ಯಕ್ತಿಯಲ್ಲ, ಅವರು ತಮ್ಮ ಮೌನದ ಮೂಲಕ, ತನ್ನ ದಾನಶೀಲತೆ ಹಾಗೂ ಸಹಾನುಭೂತಿಪೂರ್ಣ ಹೃದಯದಿಂದ ಸಮಾಜದಲ್ಲಿ ನೂರಾರು ಹೃದಯಗಳಿಗೆ ಜೀವದಾನ ನೀಡಿದವರು. ಮೂಲಗಳಿಂದ ಪ್ರೇರಿತ ವ್ಯಕ್ತಿತ್ವ. ಮಹೇಶ್ ಬಾಬು ತಮ್ಮ ಬಾಲ್ಯದ ಬಹುಪಾಲನ್ನು ಅವರ ತಂದೆ, ತೆಲುಗು ಚಿತ್ರರಂಗದ ದಿಗ್ಗಜ ನಟ ಕೃಷ್ಣ ಅವರ ಚಿತ್ರಗಳಿಂದ ಪ್ರೇರಿತರಾಗಿ ಬೆಳೆದವರು. ಬಾಲನಟನಾಗಿ ತೆರೆ ಮೇಲೆ ಕಾಣಿಸಿಕೊಂಡ ಅವರು ದೊಡ್ಡವಳಾದ ನಂತರ ತಮ್ಮದೇ ಆದ ಶೈಲಿ, ಶ್ರದ್ಧೆ ಮತ್ತು ಶ್ರೇಷ್ಠತೆ ಹೊಂದಿದ ನಟನಾಗಿ ಬೆಳೆಯಲಾರಂಭಿಸಿದರು. ಅವರ ಅಭಿನಯದ ಛಾಯೆ ಮಾತ್ರವಲ್ಲದೆ ಬದುಕಿನ ವಿಧಾನದ ಶುದ್ಧತೆ ಎಲ್ಲರ ಗಮನ ಸೆಳೆಯಿತು. ಅವರು ಹೆಚ್ಚು ಜಾಹೀರಾತು ಕೊಟ್ಟು ತಮ್ಮ ವ್ಯಕ್ತಿತ್ವದ ಬಗ್ಗೆ ಮಾತನಾಡುವುದಿಲ್ಲ. ಆದರೆ ಅವರ ಬದುಕಿನ ಸರಳತೆ, ತಮ್ಮ ಮಕ್ಕಳಿಗೆ ಕೊಡುವ ಸಮಯ, ಆರೋಗ್ಯದ ಮೇಲಿನ ಕಾಳಜಿ ಹಾಗೂ ಸಮಾಜದೊಂದಿಗೆ ಹೊಂದಿರುವ ಹೃದಯಬದ್ಧತೆಯು ಬಹಳಷ್ಟು ಹೇಳುವಂತಹವು. ಹೃದಯಗಳಿಗಾಗಿ ಹೋರಾಟ. ಹೀಲಿಂಗ್ ಲಿಟಲ್ ಹಾರ್ಟ್ಸ್. ಹೃದಯವಿದೆ, ಆದರೆ ಅದಕ್ಕೆ ಚಿಕಿತ್ಸೆ ಸಿಗುತ್ತಿಲ್ಲ. ಬಡ ಮಕ್ಕಳ ಪಾಲಿಗೆ ಇದು ಒಂದು ಭೀಕರ ವಾಸ್ತವ. ಲಕ್ಷಾಂತರ ರೂಪಾಯಿಗಳನ್ನು ಹೊಂದಿಲ್ಲದ ಕಾರಣದಿಂದಾಗಿ ಮಕ್ಕಳ ಜೀವ ಹೋಗುವುದು ನಮ್ಮ ದೇಶದಲ್ಲಿ ಸಾಮಾನ್ಯ. ಈ ಅಂಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ ಮಹೇಶ್ ಬಾಬು ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಗಳಿಗೆ ಸಹಯೋಗ ನೀಡುತ್ತಾ ತಮ್ಮ ಹೀಲಿಂಗ್ ಲಿಟಲ್ ಹಾರ್ಟ್ಸ್ ಯೋಜನೆಯ ಮೂಲಕ ಉಚಿತ ಹೃದಯ ಶಸ್ತ್ರಚಿಕಿತ್ಸೆ ಯೋಜನೆ ಆರಂಭಿಸಿದರು. ಈ ಯೋಜನೆಯು ಕೇವಲ ಬಡ ಮಕ್ಕಳಿಗೆ ಜೀವದಾನ ನೀಡಿದುದಲ್ಲ, ಅವರ ಕುಟುಂಬಗಳಿಗೆ ಆಶಯ ಬೆಳಕು ತಂದುಕೊಟ್ಟಿತು. ಒಮ್ಮೆ ಮಡಿಕೇರಿ ಮೂಲದ ಕಾರ್ಮಿಕರ ಮಗುವಿಗೆ ತೀವ್ರ ಹೃದಯ ತೊಂದರೆ. ವೈದ್ಯರು ಶಸ್ತ್ರಚಿಕಿತ್ಸೆ ಬೇಕು ಎಂದು ತಿಳಿಸುತ್ತಾರೆ, ಆದರೆ ಹಣವೇ ಇಲ್ಲ. ತಾಯಿ ತಡಕಾಡುತ್ತಾ, ಯಾವ ದೇವರು ನನ್ನ ಮಗುವನ್ನು ಉಳಿಸುತ್ತಾನೆ ಎಂಬ ವಾತ್ಸಲ್ಯಮಯ ನೋವಿನಲ್ಲಿ ಮುಳುಗಿದ್ದಾಗ ಹೀಲಿಂಗ್ ಲಿಟಲ್ ಹಾರ್ಟ್ಸ್ ತಂಡದವರಿಂದ ಕರೆ ಬರುತ್ತದೆ, ನಿಮ್ಮ ಮಗುವಿಗೆ ಉಚಿತ ಚಿಕಿತ್ಸೆ ಕೊಡುತ್ತೇವೆ. ಆ ಮಾತು ಕೇಳಿದ ತಾಯಿ ನೆಕ್ಕಿಬಿಟ್ಟಳು. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮುಗಿಯಿತು. ಈಗ ಆ ಮಗು ಶಾಲೆಗೆ ಹೋಗುತ್ತಿದೆ, ಓದುತ್ತಿದೆ, ನಗುತ್ತಿದೆ. ಇವನ್ನೆಲ್ಲ ಕಂಡ ಮಹೇಶ್ ಬಾಬು ಅವರ ಕಣ್ಣು ತುಂಬಿದಿದೆಯಂತೆ. ಅವರು ತಾವೇ ಆ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳನ್ನು ತಮ್ಮ ಕೈಯಲ್ಲಿ ಎತ್ತಿ ತಾಯಂದಿರ ಕಣ್ಣೀರಿಗೆ ತಮತಮವಾಗಿದ್ರು. ಬಡವರ ಕನಸುಗಳ ಹಳ್ಳಿ ಬುರ್ರಿಪಾಲೆಂ. 2015ರಲ್ಲಿ ಮಹೇಶ್ ಬಾಬು ತಮ್ಮ ತಾಯಿಯ ಹುಟ್ಟೂರಾದ ಆಂಧ್ರಪ್ರದೇಶದ ಬುರ್ರಿಪಾಲೆಂ ಎಂಬ ಹಳ್ಳಿಯನ್ನು ಸ್ಮಾರ್ಟ್ ವಿಲೇಜ್ ಯೋಜನೆಯಡಿಯಲ್ಲಿ ದತ್ತು ಪಡೆದುಕೊಂಡರು. ಆ ಹಳ್ಳಿಯಲ್ಲಿ ಆ ಕಾಲದಲ್ಲಿ ಕುಡಿಯುವ ನೀರಿಲ್ಲ, ಸರಿಯಾದ ರಸ್ತೆ ಇಲ್ಲ, ಶಾಲೆಗೆ ಹೋಗಲು ಮಕ್ಕಳಿಗೆ ಭದ್ರತೆ ಇಲ್ಲ. ಮಹೇಶ್ ಬಾಬು ತಮ್ಮದೇ ಆದ ಖರ್ಚಿನಲ್ಲಿ ಆ ಹಳ್ಳಿಯನ್ನು ಸರ್ವಸಮ್ಮತ ಅಭಿವೃದ್ಧಿಯ ದಿಕ್ಕಿಗೆ ಸಾಗಿಸಿದರು. ಇಂದು ಅಲ್ಲಿ ಶಾಲೆ, ಆಸ್ಪತ್ರೆ, ಶೌಚಾಲಯಗಳು, ರಸ್ತೆ, ಸೌರಶಕ್ತಿ ಬಡಾವಣೆಗಳು, ಪಾನೀಯದ ನೀರಿನ ಪೈಪ್ಲೈನ್ ಎಲ್ಲವೂ ಸ್ಥಾಪಿತವಾಗಿದೆ. ಆ ಹಳ್ಳಿಯಲ್ಲಿನ ಮಕ್ಕಳು ಇಂದು ಅವರ ನಿಜವಾದ ಪಾಡುಗೋಳಗಳು. ಅಭಿಮಾನಿ ಸಂಬಂಧ, ಹೃದಯದ ತಂತಿ. ಅವನೊಬ್ಬ ಅಭಿಮಾನಿಯ ಕತೆ ನಿಮಗೆ ಹೇಳಬೇಕು. ಹೈದರಾಬಾದ್ನ ಶಶಿಕಾಂತ್ ಎಂಬ ಮಹೇಶ್ ಬಾಬು ಅಭಿಮಾನಿ ತನ್ನ ಮದುವೆಗೆ ಖರ್ಚು ಮಾಡಬೇಕಾದ ಹಣವನ್ನು ಬದಲಾಗಿ ಹೃದಯ ಚಿಕಿತ್ಸಾ ನಿಧಿಗೆ ದಾನ ಮಾಡಿದನು. ಅವನು ಹೇಳಿದ ಮಾತು, ನಾನು ಬದುಕಲು ನನ್ನ ಹೆಂಡತಿಯ ಪ್ರೀತಿ ಬೇಕು, ಆದರೆ ಈ ಮಕ್ಕಳ ಬದುಕಿಗೆ ಜೀವನ ಬೇಕು. ಅದನ್ನು ಮಹೇಶ್ ಸಾರ್ ಕೊಡುವ ಕೆಲಸ ಮಾಡುತ್ತಿದ್ದಾರೆ. ಇದು ಕೇವಲ ಅಭಿಮಾನಿ ಮತ್ತು ಹೀರೋನ ನಡುವೆ ಇರುವ ಸಂಪರ್ಕವಲ್ಲ, ಅದು ಎರಡು ಹೃದಯಗಳ ನಡುವೆ ತಲೆಹಾಕಿದ ಭಾವನೆ. ಮಹೇಶ್ ಬಾಬು ಅವರು ತಮ್ಮ ಅಭಿಮಾನಿಗಳಿಗೆ ಪ್ರೀತಿಯನ್ನೇ ಶಕ್ತಿಯನ್ನಾಗಿ ಪರಿವರ್ತಿಸುತ್ತಾರೆ. ಕೋವಿಡ್ ಮಹಾಮಾರಿ ಮೌನದ ಹೀರೋನ ಕೆಲಸ. 2020ರಲ್ಲಿ ಕೋವಿಡ್ ಹೆದರಿಕೆಯ ಹಾದಿಯಲ್ಲಿರುವಾಗ ಮಹೇಶ್ ಬಾಬು ತಮ್ಮ ಖಾಸಗಿ ಹಣವನ್ನು ಉಪಯೋಗಿಸಿ ರಾಜ್ಯದ ಹಲವಾರು ಆಸ್ಪತ್ರೆಗಳಿಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್, ವೆಂಟಿಲೇಟರ್, ಔಷಧ ಪ್ಯಾಕೆಟ್, ಪಿಪಿ ಕಿಟ್, ನರ್ಸ್ಗಳಿಗೆ ಬೋನಸ್ ವಿತರಿಸಿದರು. ಅವರು ತಮ್ಮ ಸ್ಟಾಫ್ನ ಎಲ್ಲರಿಗೂ ಸಂಕಷ್ಟದ ಸಮಯದಲ್ಲಿ ಸಂಪೂರ್ಣ ಸಂಬಳ ಪಾವತಿಸಿದರು. ಯಾರಿಗೂ ಜಾಹೀರಾತು ಇಲ್ಲ, ಫೋಟೋಶೂಟ್ ಇಲ್ಲ, ಹೃದಯದಿಂದ ಕೆಲಸ ಮಾಡಿದವರು ಮಾತ್ರ. ಪತ್ನಿ ದಾರಿದೀಪ. ನಮ್ರತಾ ಶಿರೋಡ್ಕರ್, ಮಹೇಶ್ ಬಾಬು ಅವರ ಪತ್ನಿ, ಈ ಸಮಾಜಮುಖಿ ಕಾರ್ಯಗಳಲ್ಲಿ ಅವರ ತ್ರಾಣವಾಗಿದ್ದಾರೆ. ಅವರು ಸಂಸ್ಥೆಗಳಲ್ಲಿ ನಿರಂತರ ಭೇಟಿ ನೀಡಿ ಯೋಜನೆಗಳ ಯಶಸ್ಸನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ಅವರಿಬ್ಬರ ಜೋಡಿ ಕೇವಲ ಚಿತ್ರರಂಗದಲ್ಲೇ ಅಲ್ಲ, ಸಮಾಜಮುಖಿ ಕಾರ್ಯಗಳಲ್ಲಿಯೂ ಮಾದರಿಯಾಗಿದೆ. ಶೈಲಿ ಮತ್ತು ಶ್ರದ್ಧೆ, ಜೀವನದ ದರ್ಶನ. ಮಹೇಶ್ ಬಾಬು ಅವರ ದಿನಚರಿಯು ಶಿಸ್ತಿನಿಂದ ಕೂಡಿದೆ. ಬೆಳಿಗ್ಗೆ ಯೋಗ, ಹಾಲು, ಹಣ್ಣುಗಳು, ಆರೋಗ್ಯಕರ ಆಹಾರ, ನಂತರ ಸಮಯವನ್ನು ತಮ್ಮ ಮಕ್ಕಳೊಂದಿಗೆ ಕಳೆಯುತ್ತಾರೆ.
ಅವರು ತಮ್ಮ ಕಾರುಗಳ ಕ್ಲಾಸಿಕ್ ಸಂಗ್ರಹ ಹೊಂದಿದರೂ ಕೂಡ ಅದರಿಗಿಂತ ತಮ್ಮ ಮಗ ಗೌತಮ್ ಮತ್ತು ಮಗಳು ಸೀತಾರಾವರೊಂದಿಗೆ ಸಮಯ ಕಳೆಯುವುದು ಇವರಿಗೆ ಮಿಕ್ಕದ್ದಕ್ಕಿಂತ ಬೆಲೆಯದ್ದು. ಅವರು ತಮ್ಮ ಜೀವನದಲ್ಲಿ ನಿಂದನೆಗಿಂತ ಶಾಂತಿಯನ್ನು, ಪೈಪೋಟಿಗಿಂತ ಸಹಭಾಗಿತ್ವವನ್ನು ಆಯ್ದುಕೊಂಡವರು. ಸಿನಿಮಾ ಸೆಟ್ನಲ್ಲಿ ಅವರು ಕೋಪ ತೋರಿಸುವುದಿಲ್ಲ, ಅವರು ಪ್ರತಿ ಕೆಲಸಕ್ಕೂ ಮನಸ್ಸು ಇಟ್ಟು ಕೆಲಸ ಮಾಡುತ್ತಾರೆ. ಅವರ ಸೆಟ್ನಲ್ಲಿನ ಕೆಲಸದ ಶಿಸ್ತನ್ನು ನೋಡಿ ನವೋದಿತ ನಟರು ಅಚ್ಚರಿ ವ್ಯಕ್ತಪಡಿಸುತ್ತಾರೆ. ಶಿಕ್ಷಣಕ್ಕೆ ದಾರಿ, ಮಕ್ಕಳಿಗೆ ಬೆಳಕು. ಮಹೇಶ್ ಬಾಬು ತಮ್ಮ ನಮ ಫೌಂಡೇಶನ್ ಮೂಲಕ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ, ಲ್ಯಾಪ್ಟಾಪ್, ಶಾಲಾ ಸಾಮಾನುಗಳು, ಪರೀಕ್ಷಾ ಶುಲ್ಕ, ಹೋಟೆಲು ಅನುಕೂಲತೆ ಎಲ್ಲವನ್ನೂ ನೀಡುತ್ತಿದ್ದಾರೆ. ಅನೇಕ ಬಾಲಕರಿಗೆ ಇದೊಂದು ಬದುಕು ರೂಪಿಸುವ ಹೊಸ ಹಾದಿ. ನಿಜವಾದ ಹೀರೋ ಯಾರು? ಮಹೇಶ್ ಬಾಬು ಅವರ ಕತೆ ನಮಗೆ ಎನ್ನುತ್ತದೆಂದರೆ, ನಟನಾಗುವುದು ಸುಲಭ. ನಾನಾ ಮುಖ ತೋರ್ಪಡಿಸಿ ಜನರನ್ನು ಮನರಂಜಿಸುವುದು ಕಲೆಯಾಗಿದೆ. ಆದರೆ ನಾನಾ ಹೃದಯ ತಲುಪುವುದು ಕಲೆ ಅಲ್ಲ, ಅದು ಕರ್ತವ್ಯ. ಅವರು ತಮ್ಮ ಯಶಸ್ಸನ್ನು ಮಾತ್ರ ನೋಡಿ ಕುಳಿತಿಲ್ಲ, ಅವರು ತಮ್ಮ ಹೆಸರು ಬಳಸಿ ಸಮಾಜದಲ್ಲಿ ಹೊಸ ಬೆಳಕು ಬೀರುತ್ತಿದ್ದಾರೆ. ಈ ಮಾತುಗಳನ್ನು ಬರೆಯುವವರೆಗೂ ಸಾವಿರಾರು ಮಕ್ಕಳ ಹೃದಯಗಳು ಅವರ ನೆರವಿನಿಂದ ಇಂದಿಗೂ ನ ಬೀರಿಂಗ್ ರಿತಮ್‌ನ್ನು ಮುಂದುವರಿಸುತ್ತಿವೆ. ಅವರ ಕೊಡುಗೆ, ಅವರ ಮೌನದ ಶ್ರದ್ಧೆಯ, ಭಾವನೆಯ ಶಕ್ತಿ, ಅವನು ನಿಜವಾದ ಸಿನಿಮಾ ಪಾತ್ರದ ಹೊರಗಿನ ದೇವರು ಆಗಿದ್ದಾರೆ. ಜೀವನದಲ್ಲಿ ಎಲ್ಲರಿಗೂ ನೆನಪಾಗುವಂತೆ ಕೆಲಸ ಮಾಡಿ, ನಾಟಕದ ಪಾತ್ರಗಳಲ್ಲ, ನಿಜವಾದ ಬದುಕಿನಲ್ಲಿ ಹೀರೋ ಆಗಿ. ಈ ಮಾತಿಗೆ ಜೀವ ತುಂಬಿದವರು ಮಹೇಶ್ ಬಾಬು.